ಹರಿಪ್ರಸಾದ್ ಅವರು ಪದೇ ಪದೇ ಅವ್ರು ಏನ್ ಹೇಳಿದಾರೆ, ಕೆಲವು ಮಾಹಿತಿಗಳಿದ್ರೆ ಅವರು ಗೃಹ ಸಚಿವರಿಗೆ ಆಗ್ಲಿ ಅಥವಾ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ? ಈ ತರ ಮಾಧ್ಯಮದಲ್ಲಿ ಹೇಳಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಯೋಧ್ಯೆ ಹೋಗೋರಿಗೆ ಅನ್ನೋಂಥದ್ದು. ಅದನ್ನ ಬಿಟ್ಟು ಅಲ್ಲದೆ ಅವರ ಇಂಡಿಯಾ ಪಾರ್ಟ್ನರ್ಸ್ ಕೂಡ 2-3 ಜನ ಅದೇ ತರದ ಹೇಳಿಕೆಯನ್ನ ನಿನ್ನೆ ಮೊನ್ನೆ ಕೊಟ್ಟಿದ್ದಾರೆ. ನೀವು ಟ್ರೈನಲ್ಲಿ ಹೋಗಬೇಡಿ, ಹೋದ್ರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನುವಂಥದ್ದು. ಯಾವುದೇ ರೀತಿ ಅಪಾಯ ಇಲ್ಲ. ಇದು ನರೇಂದ್ರ ಮೋದಿ ಸರ್ಕಾರ ಇದೆ. ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನು ತೊಂದರೆ ಆಗೋದಿಲ್ಲ. ಅತ್ಯಂತ ಗಟ್ಟಿ ಸರ್ಕಾರ ಇದೆ, ಸುರಕ್ಷಿತವಾಗಿ ದೇಶ ಇದೆ. ರಾಮ ಮಂದಿರ ನಿರ್ಮಾಣ ಅತ್ಯಂತ ವೈಭವಪೂರ್ಣವಾಗಿ ನಡೀತಿದೆ. ಒಂದು ಸಣ್ಣ ಘಟನೆ ಕೂಡ ಅವಕಾಶ ಇಲ್ಲ. ಮತ್ತೆ ಹರಿಪ್ರಸಾದ್ ಅವರಿಗೆ ಹೇಳಿಕೆ ಕೊಟ್ಟ ಮೇಲೆ ಗೃಹ ಸಚಿವರು ಹೇಳಿಕೆ ಬಹಳ ಆಶ್ಚರ್ಯ ಆಗಿದೆ. ಅವ್ರ ಕಡೆ ಏನಾದ್ರು ಮಾಹಿತಿ ಇದ್ರೆ ಇರ್ಬೋದು, ಸೀನಿಯರ್ ಲೀಡರ್ ಇದ್ದಾರೆ, ಸಂದರ್ಭ ಬಂದ್ರೆ ಕೇಳ್ತೀವಿ. ಯಾವ ಸಂದರ್ಭಕ್ಕೆ ಕಾಯ್ತಾ ಇದ್ದಾರೆ? ರೈಲ್ವೆ ಆದ್ಮೇಲೆ ಇವ್ರು ಕೇಳ್ತಾರೆ. ಆದ್ರಿಂದ ಇಲ್ಲಿ ಏನಾದ್ರು ಕರ್ನಾಟಕದಲ್ಲಿ ಏನಾದ್ರು ಆದ್ರೆ ಈ ಸರ್ಕಾರವೇ ಹೊಣೆ. ಸರ್, ಅದರ ಆಚೆಗೆ ನಿನ್ನೆ ಒಂದು ಟ್ವೀಟ್ ಮಾಡ್ಯಾರ ಸರ್. ಈ ಪುನೀತ್ ಕೆರಳಿನ ಬಳಸಿಕೊಂಡು ಬಿಜೆಪಿಯವರು ಕೋಮು ಗಲಭೆಗೆ ಹೊರಡಿಸೋಕೆ ಪತ್ರ ಹೊರಡಿಸಿದ್ದಾರೆ. ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಕ್ ಬಿಜೆಪಿನೇ ಕಾರಣ ಅಂತೇಳಿ. ನೋಡಿ, ಪುನೀತ್ ಕೇಸ್ ಆಗಲಿ, ಇನ್ನೊಂದು ಕೇಸ್ ಆಗಲಿ, ಇವೆಲ್ಲ ಕಾಂಗ್ರೆಸ್ಸಿನ ಒಂದು ದಬ್ಬಾಳಿಕೆಯ ರಾಜಕೀಯ ಒಂದು ಇದು. ಅವರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋ ಸಲುವಾಗಿ ಯಾವಾಗಲೂ ಕೂಡ ಬಿಜೆಪಿಯನ್ನು ಕೋಮವಾದಿ ಪಕ್ಷ ಅಂತ ಕರೀತಾರೆ. ನಿಜವಾದಂತ ಕೋಮವಾದಿ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಒಂದ್ ಕಡೆ ಕರಸೇವಕರನ್ನ 31 ವರ್ಷಗಳ ಬಂಧಿಸ್ತಾರೆ. ಎರಡನೇದು ಕೆಜೆಹಳ್ಳಿ ಡಿಜೆಹಳ್ಳಿ ಅಮಾಯಕರು ಅಂತ ಹೇಳ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ಅದು ಒಂದ್ ಕಡೆ ಕೆಜೆಹಳ್ಳಿ ಡಿಜೆಹಳ್ಳಿ ಆದಂತ ಪ್ರಕರಣ ಲೈವ್ ಆಗಿ ತಾವು ತೋರಿಸಿದ್ವಿ. ಒಂದು ಪೊಲೀಸ್ ಸ್ಟೇಷನ್, 2 ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ, ಅದು ಇಡೀ ಫಾರನ್ ಸ್ಟೇಟ್, ಇಡೀ ರಾಜ್ಯದ ಮೇಲೆ ಯುದ್ಧ ಇದ್ದಂಗೆ. ಈ ಥರ ಆದರೆ ರಾಜ್ಯದಲ್ಲಿ ಕ್ಷೋಭೆ ಉಂಟಾಗ್ತದೆ. ಅದಕ್ಕಾಗಿ ಪೊಲೀಸ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು, ಮತ್ತು ಪೊಲೀಸರ ಆ್ಯಕ್ಷನನ್ನು, ಆ ಒಂದು ಇನ್ಕ್ವೈರಿಯ ಇದನ್ನು ಮೊನ್ನೆ ಕಾಂಗ್ರೆಸ್ ಸರ್ಕಾರವೇ ಒಪ್ಕೊಂಡಿದೆ. ಅದರ ವರದಿಯನ್ನು, ಅದರ ಮೇಲೆ ಏನು ವಿಚಾರಣೆ ಇತ್ತು, ಆ ವಿಚಾರಣೆಯ ವರದಿಯನ್ನು ಕಾಂಗ್ರೆಸ್ ಸರ್ಕಾರವೇ ಪೊಲೀಸರು ಮಾಡಿದ್ದು ಸರಿ ಅಂತ ಒಪ್ಕೊಂಡಿದೆ. ಈಗ ಅಮಾಯಕರ ಮೇಲೆ ಪೊಲೀಸರು ಕೇಸ್ ಹಾಕಿದ್ರು ಅವತ್ತು ಅಂತನ್ನುವಂಥದ್ದು. ಈ ದ್ವಿನೀತಿ ಇದೆಯಲ್ಲ, ಅದು ಓಲೈಕೆಯ ರಾಜಕಾರಣದ ಒಂದು ಭಾಗ. ಅದು ಮುಸಲ್ಮಾನರಿಗೂ ದಾರಿ ತಪ್ಪಿಸ್ತಾ ಇದ್ದಾರೆ, ಈ ಕಡೆ ನಮ್ಮ ಕರ್ನಾಟಕದ ಜನತೆಗೂ ಕೂಡ ದಾರಿ ತಪ್ಪಿಸ್ತಾರೆ.